ತುಂಬ ಕಷ್ಟಪಟ್ಟು ನಿಮ್ಮ ಸಾಮ್ರಾಜ್ಯವನ್ನು ಕಟ್ಕೊಂಡಂಥವ್ರು ಏನು ನೆನಪಾಗುತ್ತೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀರಾ, ಜನರ ಪ್ರೀತಿ ಗಳಿಸಿದ್ದೀರಾ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಳು ಅಂತ ಹೇಳಿದ್ರೆ ಬಹಳ ಅಚ್ಚುಮೆಚ್ಚು, ಬಹಳ ಪ್ರೀತಿ. ಹೇಗಿತ್ತು ನಿಮ್ಮ ಜರ್ನಿ? ಏನು ನಿಮ್ಮ ಮಾತುಗಳು 4 ಜನಕ್ಕೆ ಸ್ಫೂರ್ತಿಯಾಗಲಿ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಏನೇನು ಕಷ್ಟಗಳು ಅನುಭವಿಸಿದ್ದೀರಾ? ಯಾವ್ದಾದ್ರು 1-2 ವಿಚಾರಗಳನ್ನ ಶೇರ್ ಮಾಡ್ಕೋಬಹುದಾ ಅಂತ ಹೇಳಿ. ಮ್ಯಾಮ್, ಅವಮಾನದ ಬಗ್ಗೆ ಸನ್ಮಾನದ ಬಗ್ಗೆ ಒಂದು ಹೇಳ್ರೆ ಒಂದು ಬಿಡ್ಬೇಕಾಗೈತಿ. ನನಗೆ ಯಾವುದೂ ಹೇಳೋಕೆ ಇಷ್ಟ ಅಲ್ಲ. ನಾನು ಎಲ್ಲ ಅನುಭವಿಸಿದ ನಾವು ಊಹೆ ಮಾಡ್ಕೊಲಾರದಷ್ಟು ಅನುಭವಿಸಿದನು. ಅವಮಾನಕ್ಕಿತ್ತೂ ನನಗೆ ಸನ್ಮಾನ ಜೈಕಾರ ಅಂತಿ ಒಂದು ಮುಗಿಲು ಎತ್ತರಕ್ಕೆ ನನ್ನ ಅಭಿಮಾನಿಗಳಿಂದ್ರೆ ಅನುಭವಿಸಿದನು. ಅಷ್ಟು ಖುಷಿನೂ ಪಟ್ಟದನು. ನನ್ನಟ್ಟು ಖುಷಿ ಪಟ್ಟವ್ರು ಯಾರಿಲ್ಲ, ನನ್ನಟ್ಟು ಎಂಜಾಯ್ ಮಾಡಿದವ್ರು ಇರಲ್ಲ. ನಾ ಅವರಿಂದ ಬೆಳೆದವ, ಅಭಿಮಾನಿಗಳಿಂದ ಬೆಳೆದವ. ಇನ್ನಾದ್ರೂ ಅವ್ರನ್ನ ನೆನೆಸ್ತನು. ಅವ್ರನ್ನ ನೆನೆಸೇ ಇನ್ನೂ ಒಂದು ತುತ್ತು ಅನ್ನ ಸಿಕ್ಕರೂ ಅವ್ರ ಹೆಸರು ಹೇಳಿ ತಿಂತನು. ನಾ ಇನ್ನೂ ಒಂದು ಕೆಲಸ ಮಾಡತ್ತನಂದ್ರೆ ಅವ್ರ ಹೆಸರು ಹೇಳೇ ಮಾಡ್ತನು. ನಾ ಇವರಿಂದ ಬೆಳೆದವ, ನಾ ಇವರಿಂದ ಮುಂದೆ ಹೋದವ, ನಾ ಇವ್ರಿಗೆ ಹೇಗೆ ಜೀವ ಕೊಡ್ತನು. ನಾ ಹಳ್ಳಿ ಪ್ರತಿಭೆಯನ್ನು ಹೋಗಿ ಒಂದು ಬಿಗ್ ಬಾಸ್ ಮನೆಯಾಗ ಇಟ್ಟಾರಂದ್ರೆ ಇದಕ್ಕಿಂತ ಏನು ಹೆಚ್ಚಿಂದ ಯಾವುದಿಲ್ಲ. ಅದಕ್ಕಿಂತ ಉತ್ತರ ಕರ್ನಾಟಕ ಅಂತ ಬೇರೆ ಹೆಸರು ಯಾವುದಿಲ್ಲ. ಅದಕ್ಕೆ ನಾ ಉತ್ತರ ಕರ್ನಾಟಕ ಆಗಿತ್ತು. ನಂದು ಎಲ್ಲ ಕಡೆಗೆ ನಾನು ಎಲ್ಲೋ ಇದ್ದರೂ ನಾನು ಫ್ಯಾನ್ಸ್ ಫಾಲೋಕ ಕೃತಜ್ಞತೆ ಹೇಳೋಕೆ ಇಷ್ಟಪಡ್ತನು. ಯಾಕಂದ್ರೆ ನಾನು ಮಾಳು ಇನ್ನೂ ಉಳಿಬೇಕಂತ ಹೇಳಿಕಿಸಿಂದ ಅವ್ರು ಎಷ್ಟೋ ಶ್ರಮ ಪಟ್ರು, ಅದು ವಿಫಲ ಆಯಿತು. ಅದು ನನಗೊಂದು ಬೇಜಾರು ಇಷ್ಟ. ಓಕೆ,